ನಮಸ್ಕಾರ ರೈತ ಬಾಂಧವರೇ. ನಾವು ಇವತ್ತು ಅಡಿಕೆ ತೋಟದಲ್ಲಿದ್ದೀವಿ. ಇಲ್ಲಿ ನಾವು ಈಗ ಲಾಸ್ಟು ಅಕ್ಟೋಬರ್ ನವಂಬರ್ ಟೈಮಲ್ಲಿ ಇಲ್ಲೆಲ್ಲ ಫರ್ಟಿಲೈಸರ್ ಮತ್ತು ಲಿಕ್ವಿಡು ಮತ್ತು ಬೇಸಿಗೆ ಟೈಮಲ್ಲಿ ಜನವರಿ ಟೈಮಲ್ಲಿ ಲಿಕ್ವಿಡ್ ಮತ್ತು ಸ್ಪ್ರೇ ಎಲ್ಲ ಕಾಂಬಿನೇಷನ್ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡು ಮುಗಿಸ್ಕೊಂಡಿದ್ದೀವಿ. ಈಗ ಮಳೆಗಾಲ ಕಮೆನ್ಸ್ ಆಗಿದೆ. ಈಗ ಈ ಟೈಮಲ್ಲಿ ಏನಂದರೆ ಅಡಿಕೆ ಕಾಯೆಲ್ಲ ಕರಿ ಹಳ್ಳು ಆಗ್ತಾಯಿದೆ. ಸೊ ಅಂದರೆ ಇಲ್ಲಿವರೆಗೂ ನಾವು ಏನು ಫೇಸ್ ಮಾಡಬೇಕು, ಏನನ್ನು ನಾವು ಕ್ರಿಯೇಟ್ ಮಾಡ್ಕೊಂಡು ಬರಬೇಕು ಅದನ್ನು ಮಾಡ್ಕೊಂಡು ಬಂದಿದ್ದೀವಿ. ಸೊ ಈಗ ಮಳೆಗಾಲ ಕಮೆನ್ಸ್ ಆಗಿದೆ. ಈಗ ಮಳೆಗಾಲ ಕಮೆನ್ಸ್ ಆದಮೇಲೆ ಇನ್ಮೇಲೆ ತುಂಬ ಇಂಪಾರ್ಟೆಂಟು ನಾವು ಬಳಕೆ ಮಾಡಬೇಕಾಗಿರೋಂಥ ಪೋಷಕಾಂಶ ಮತ್ತು ಏನು ಬ್ಯಾಲೆನ್ಸ್ ಮಾಡಬೇಕು ಪೋಷಕಾಂಶಗಳನ್ನು, ಅದು ಈಗ ಟೈಮಲ್ಲಿ ತುಂಬ ಇಂಪಾರ್ಟೆಂಟ್ ಇದೆ. ಈಗ ಮಳೆಗಾಲ ಕಮೆನ್ಸ್ ಆಗಿದೆ. ಈಗ ಅಡಿಕೆ ಕಾಯಿ ತೂಕ ಬರಲಿಕ್ಕೆ ಮತ್ತು ಮಿಳ್ಳೆ ಆಗದಂಗೆ ಇರಲಿಕ್ಕೆ ಆದಷ್ಟು ಇನ್ನೂ ಹೆಚ್ಚಿಗೆ ಪ್ರಮಾಣದಲ್ಲಿ ಏನಂದರೆ ಹೇಳ್ಬೇಕಂದ್ರೆ ಒಳಗಾಯಿ ಹೊರಗಾಯಿ ಆಗದೇ ಇರೋದಕ್ಕೆ ಮೈಕ್ರೋ ನ್ಯೂಟ್ರಿಯೆಂಟ್ಸನ್ನು ನಾವು ತುಂಬ ಇಂಪಾರ್ಟೆಂಟಾಗಿ ಕೊಡಲೇಬೇಕು. NPK ಜೊತೆಗೆ ಬರೀ ನಾವು NPK ಕೊಡೋದ್ರಲ್ಲಿ ಏನಾಗುತ್ತಂದರೆ ಸಾರಜನಕ, ರಂಜಕ, ಪೊಟ್ಯಾಷ್ ಇವು ಮೂರನ್ನು ಮಾತ್ರ ಕೊಟ್ಟಂಗಾಗುತ್ತೆ. ಈ ಭೂಮಿ ಈಗ ಅಡಿಕೆ ಕಾಯಿ ಮಿಳ್ಳೆ ಆಗಬಾರ್ದು, ಆಮೇಲೆ ರೈಟ್ ಟೈಮ್ ಕನ್ಸೀವ್ ಆಗೋದು, ರೈಟ್ ಟೈಮ್ ಮೆಚುರಿಟಿ ಅಂತ ಏನು ಹೇಳ್ತೀವಲ್ಲ, ಅದಕ್ಕೆ ನಾವು ಪೋಷಕಾಂಶಗಳನ್ನು ಕೊಡಲೇಬೇಕು. ಅಂದರೆ ಸಮಗ್ರ ಪೋಷಕಾಂಶ ನಿರ್ವಹಣೆ ಅಂತ ಹೇಳ್ತೀವಿ. ಅದು ಭಾಳ ಇಂಪಾರ್ಟೆಂಟ್ ಇದೆ. ಈಗ ಮಳೆಗಾಲ ಸ್ಟಾರ್ಟ್ ಆಗಿರೋದ್ರಿಂದ ಮುಂಗಾರು ಮಳೆ ಕಮೆನ್ಸ್ ಆಗೋದ್ರೊಳಗಡೆ ನಾವು ಬೇಗ ಈಗ ಪೋಷಕಾಂಶಗಳನ್ನ ಕೊಟ್ಟರೆ ಅಳ್ ಡ್ರಾಪ್ ಆಗೋದು ಮತ್ತು ಮಿಳ್ಳೆ ಆಗೋದು ಮತ್ತು ಕಾಯಿ ಒಮ್ಮದು ಅಂತೀವಲ್ಲ, ಅದು ತುಂಬ ಚೆನ್ನಾಗಾಗುತ್ತೆ. ನಾವೀಗ ಸ್ವಲ್ಪ ಲೇಟ್ ಮಾಡಿದಷ್ಟು ನಮಗೆ ಏನಾಗುತ್ತೆ, ಇಳುವರಿಲಿ ಸ್ವಲ್ಪ ವ್ಯತ್ಯಾಸ ಆಗೋದಾಗಲಿ, ಡ್ರಾಪಿಂಗ್ ಆಗೋದಾಗಲಿ, ಪ್ರಾಬ್ಲಮ್ ಆಗೋದನ್ನು ತಡೆಗಟ್ಟಲಿಕ್ಕೆ ಇದು ತುಂಬ ಇಂಪಾರ್ಟೆಂಟ್. ಈ ಹಂತದಲ್ಲಿ ಯಾವ ಪೋಷಕಾಂಶ ಗ್ರೀನ್ ಪ್ಲಾನೆಟ್ ಟೆಕ್ನಾಲಜಿಯಲ್ಲಿ ಈಗ ಗಡ್ಗೊಬ್ಬರ ಆಗಿರ್ಬೋದು, ಮತ್ತು ಸೆಕೆಂಡ್ರಿ ನ್ಯೂಟ್ರಿಯೆಂಟ್ಸು ಆಗಿರ್ಬೋದು, ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಆಗಿರ್ಬೋದು, ಯಾವ ಕಾಂಬಿನೇಷನಲ್ಲಿ ಈ ಹಂತದಲ್ಲಿ ನಾವು ರೈತರಿಗೆ ಸಜೆಸ್ಟ್ ಮಾಡಬೇಕು? ನಾವು ಈ ಬೇಸಿಗೆ ಟೈಮಲ್ಲಿ ಅಪ್ ಟು ನಮಗೆ 40-41 ಡಿಗ್ರಿ ತನಕ ನಮಗೆ ಟೆಂಪ್ರೇಚರ್ ಇದ್ರೂ ಕೂಡ ನಾವು ಗಿಡದಲ್ಲಿ ಹ್ಯೂಮಿನಿಟಿ ಬರಬೇಕು ಮತ್ತು ಸ್ಟ್ರೆಂತ್ ಇರಬೇಕು ಮತ್ತು ಕಾಯಿ ಹಳ್ಳು ಕಟ್ಟಬೇಕು ಅಂತ ನಾವೇನು ಈ ಟ್ರೀಟ್ಮೆಂಟ್ ಏನು ಕೊಡ್ಕೊಂಡು ಬಂದ್ವಿ ಲಾಸ್ಟ್ ಟೈಮು, ಅದು ತುಂಬ ಚೆನ್ನಾಗಿ ಇಲ್ಲಿ ಹೆಲ್ಪ್ಫುಲ್ ಆಗಿದೆ. ಅಂದರೆ ಅದು ಕಾಪಾಡ್ಕೊಂಡು ಬಂದಿದ್ವಿ. ಇದಾದ ನಂತರ ಏನಾಗುತ್ತೆ ಅಂದರೆ ಪೋಷಕಾಂಶಗಳು ಅಂದರೆ ಮತ್ತು DAP ಮತ್ತು ಪೊಟ್ಯಾಶು. ಈ ಟೈಮಲ್ಲಿ ಪೊಟ್ಯಾಶ್ ಅಂಶ ತುಂಬ ಇಂಪಾರ್ಟೆಂಟ್ ಇದೆ. ಅಂದರೆ ಕಾಯಿ ಸೈಜ್ ಆಗಬೇಕು, ತೂಕ ಬರಬೇಕು ಅಂದರೆ ಪೊಟ್ಯಾಷನ್ನು ನಾವು ಜಾಸ್ತಿ ಕೊಡಬೇಕು ಈ ಟೈಮಲ್ಲಿ. ಜೊತೆಗೆ ಸಪ್ಲಿಮೆಂಟ್ರಿ ನ್ಯೂಟ್ರಿಯೆಂಟ್ಸ್ ಅಂದರೆ ಈ ಟೈಮಲ್ಲಿ ಏನಾಗುತ್ತೆ ಅಂದರೆ ನಮಗೆ ಈ ಮಳೆಗಾಲದಲ್ಲಿ ಪೋಷಕಾಂಶನ ಹಿಡಿದಿಟ್ಕೊಳ್ಳೋಂಥ ಶಕ್ತಿನ ಸಪ್ಲಿಮೆಂಟ್ರಿಗಳು ಕೊಡಬೇಕು. ಆಮೇಲೆ ಅದ್ರ ಜೊತೆಗೆ ನ್ಯೂಟ್ರಿಯೆಂಟ್ಸ್ ಕೊಡಬೇಕು. ಅಂದರೆ CN ಕಾಂಬಿನೇಷನ್ ಆಗಿ ಹೆಚ್ಚಾಗಿ ನಮಗೆ ಬೇಕಾಗಿರೋಂಥದ್ದು CN ಮತ್ತು ಪೊಟ್ಯಾಷ್ ಕಂಪಲ್ಸರಿ ಬೇಕಾಗುತ್ತೆ ಈ ಟೈಮಲ್ಲಿ. ಓಕೆ, ಧನ್ಯವಾದಗಳು ಸರ್.